ಹರಿಹರದಲ್ಲಿ ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘ ಹರಿಹರ ಸಂಘದ ಉದ್ಘಾಟನಾ ಮತ್ತು ಸಂಘದ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಹರಿಹರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಯಿತು. ಈ ಸಂಘದ ಉದ್ಘಾಟನೆಯನ್ನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎನ್ಎಚ್ ಶ್ರೀನಿವಾಸ ಅವರು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದರು. ಕಾರ್ಮಿಕರಿಗೆ ವಿವಿಧ ರೀತಿಯ ಸೌಕರ್ಯಗಳನ್ನು ಸರ್ಕಾರದಿಂದ ಕೊಡಿಸುವ ಕೆಲಸವನ್ನ ನಾನು ಸಚಿವರ ಜೊತೆಗೆ ಮಾತನಾಡಿದ್ದೇನೆ ಅಂತ ಹೇಳಿ ಭರವಸೆ ನೀಡಿದರು. ಹಾಗೂ ಕಾರ್ಮಿಕರಿಗೆ ವಸತಿಯನ್ನ ಮತ್ತು ಕಾರ್ಮಿಕರಿಗೆ ಲೋನ್ ನೀಡೋದ್ರ ಬಗ್ಗೆ ಪ್ರಪೋಸಲ್ ಕಳುಹಿಸುತ್ತೇನೆ ಅಂತಲೂ ಹೇಳಿದ್ರು. ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘದ ಸಂಸ್ಥಾಪಕರು ಶಶಿ ನಾಯ್ಕ್ ಮಾತನಾಡಿ, ಕಾರ್ಮಿಕ ಇಲಾಖೆ ವತಿಯಿಂದ ವಿವಿಧ ರೀತಿಯ ಸೌಲಭ್ಯವನ್ನ ಒದಗಿಸಿಕೊಡುವಲ್ಲಿ ಸಂಘವನ್ನ ಸ್ಥಾಪನೆ ಮಾಡಲಾಗಿದೆ ಹಾಗೂ ನಿಜವಾದ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸೇವೆ ಮಾಡಲು ಮುಂದಾಗ್ತಾ ಇದೆ. ಹಾಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿಯ ಕಡೆಗೆ ಗಮನ ಹರಿಸಿ ಈ ಸಂಘವು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಅಂತ ಹೇಳಲು ಬಯಸುತ್ತೇನೆ. ಕಾರ್ಮಿಕ ಇಲಾಖೆ ವತಿಯಿಂದ ವಿವಿಧ ರೀತಿಯ ಸಂಘಟನೆ ಮತ್ತು ಅಸಂಘಟಿತ ವಲಯಗಳಿಗೆ ಹಲವಾರು ರೀತಿಯ ಸೌಕರ್ಯಗಳನ್ನು ನಾವೆಲ್ಲ ನಿಂತು ಕೊಡಿಸುವಲ್ಲಿ ಪಾತ್ರರಾಗ್ತೇವೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಮುಸ್ತಫಾ, ಮೆಹಬೂಬ್ ಖಾನ್, ಮೆಹಬೂಬ್ ಅಲಿ ಕೆಪಿ, ಸೈಯದ್ ಇಬ್ರಾಹಿಂ, ಮುಬಾರಕ್ ಚಮನ ಜಬೀವುಲ್ಲಾ, ಚಮಕ್ ಶರೀಫ್, ಮೊಹಮ್ಮದ್ ರಫೀಕ್, ಫಯಾಜ್ ಅಹಮದ್, ಹನುಮಂತ ನಾಯಕ, ಪ್ರಭು ಇನ್ನೂ ಹಲವಾರು ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಬ್ಯೂರೋ ಚೀಫ್, ದಾವಣಗೆರೆ. ನಮ್ಮ ಸಂಘದ ಐಡೆಂಟಿಟಿ ಕಾರ್ಡ್ ಅಂದರೆ ನಮ್ಮ ಐಡಿ ಕಾರ್ಡ್ ಅಂತ ಹೇಳ್ತೀವಿ ನಾವು. ಆ ಐಡಿ ಕಾರ್ಡ್ನ ವಿತರಣೆ ಮಾಡೋಕ್ಕೆ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತಹ ಹಾಗೂ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಂತಹ ನಂದಿಗಾವಿ ಶ್ರೀನಿವಾಸನವರಿಗೆ ತುಂಬ ಹೃದಯದ ಸ್ವಾಗತ ಕೊಡ್ತೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಮಿಟಿ ಅಧ್ಯಕ್ಷರಂತಹ ಪುಸ್ತಕಗಳಿದ್ದಾರೆ, ಅವರಿಗೂ ಸಮೇತ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ನಮ್ಮ ಉಪಾಧ್ಯಕ್ಷರಂತಹ ಮಾವುದ್ ಖಾನ್ ಅವರು ಸಮೇತ ಈ ಕಾರ್ಯಕ್ರಮ ಅದೇ ರೀತಿ ನಮ್ಮ ಸಂಘದ ಕಾರ್ಯದರ್ಶಿಯಾದಂತಹ ಚಮನವರು ಬಂದರೆ ಹಾಗೂ ಅವರು ಸ್ವಾಗತ ಕೊಡ್ತಿದ್ದೀನಿ. ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಡು ಮತ್ತೆ
ಕಟ್ಟಡ ಕಾರ್ಮಿಕರ ಸಂಘ ಹರಿಹರ ಜೊತೆ ಉದ್ಘಾಟನೆ ಆಗಿದೆ. ಆಕ್ಚುಲಿ ತುಂಬಾ ಉದ್ಘಾಟನೆ ಇವತ್ತು ತುಂಬಾ ಖುಷಿ ತರ್ತಕ್ಕಂಥ ವಿಚಾರ. ಯಾಕಂದ್ರೆ ನಮ್ಮ ಹರಿಹರ ತಾಲೂಕಿನಲ್ಲಿ, ಮಧ್ಯ ಕರ್ನಾಟಕ ಹರಿಹರ ತಾಲೂಕಿನಲ್ಲಿ ಈ ತರ ಒಂದು ಇನಿಷಿಯೇಟಿವ್ ಪ್ರಾಜೆಕ್ಟ್ ಆಗಿ ಕಾರ್ಮಿಕರಿಗೆ ಹೆಲ್ಪ್ ಆಗ್ಲಿಕ್ಕೆ ಇದೊಂದು ಸಂಘ ಓಪನ್ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಖುಷಿ ಪಡ್ತೇನೆ. ಆಮೇಲೆ ನಮ್ಮ ಶಶಿ ನಾಯಕಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ, ಈ ಒಂದು ಸಂಘದ ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘದ ಉಪಯೋಗವನ್ನು ಎಲ್ಲರೂ ಸದುಪಯೋಗ ಮಾಡ್ಕೊಂಡ್ರೆ ಈ ತರ ಸೇವೆ ಮಾಡಕ್ಕೆ ಮುಂದ್ ಬರೋ ಸಂಘಗಳು, ವ್ಯಕ್ತಿಗಳು ಬಹಳ ಕಡಿಮೆ ಇರ್ತಾರೆ. ನಿಮಗೆ ಏನೋ ಒಂದು ಹೆಲ್ಪ್ ಮಾಡ್ಬೇಕು, ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೋ ಅಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಒಂದು ಸಂಘ ರಿಜಿಸ್ಟರ್ ಆಗಿದೆ. ಒಳ್ಳೆ ಸಂಘ, ಎಲ್ಲರೂ ಕೋಆಪರೇಟ್ ಮಾಡಿ. ಕಟ್ಟಡ ಕಾರ್ಮಿಕ ಸಂಘದ ಉದ್ಘಾಟನೆ ಹಾಗೂ ಎಲ್ಲ ಕಾರ್ಮಿಕ ವರ್ಗದವರಿಗೆ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕಾರ್ಮಿಕ ಮಿತ್ರರು ಆಗಮಿಸಿ ಈ ಒಂದು ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ನಮ್ಮ 5 ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ನಂದಿಗಣ್ಣವರು ಬಂದು ನೆರವೇರಿಸ್ಕೊಟ್ರು ಅಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಎಲ್ಲಾ ಕಾರ್ಮಿಕರಿಗೆ ಈ ಒಂದು ಐಡಿ ಕಾರ್ಡ್ ನ ಸದುಪಯೋಗ ಪಡ್ಕೊಂತಾರೆ ಅಂತೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಇದು ಪಾರದರ್ಶಕವಾಗಿ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದು. ಯಾಕಂದ್ರೆ ಎಲ್ಲಾ ಕಾರ್ಮಿಕರಿಗೆ ಅನುಕೂಲ ಆಗ್ಲಿ, ಎಲ್ಲಾ ಕಾರ್ಮಿಕರಿಗೆ ಇದರ ಸೌಕರ್ಯ ಕೊಡಿಸುವಂತ ವ್ಯವಸ್ಥೆಯನ್ನ ಈ ಒಂದು ಜಯಶಾಂತ ಕಟ್ಟಡ ಕಾರ್ಮಿಕ ಸಂಘ ಮಾಡುತ್ತೆ ಅಂತೇಳಿ ಈ ಮುಖಾಂತರ ನಾನು ಭರವಸೆ ಕೊಡ್ತಾ, ಎಲ್ಲಾ ಕಾರ್ಮಿಕ ವರ್ಗದವರಿಗೆ ಈ ಸಂದರ್ಭದಲ್ಲಿ ಈ ಐಡಿ ಕಾರ್ಡ್ ನ ಎಲ್ಲ ನಿಮಗೆ ಪ್ರಯೋಜನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಈ ಒಂದು ಹರಿಹರ ಕ್ಷೇತ್ರದಲ್ಲಿ ಜಯಶಾಂತ ಕಟ್ಟಡ ಕಾರ್ಮಿಕ ಸಂಘದ ಎಲ್ಲಾ ಪದಾಧಿಕಾರಿಗಳು ತಮಗೆ ಒಂದು ವಿಷಯವನ್ನ ತಿಳ್ಸಕ್ ಇಷ್ಟಪಡ್ತಾರೆ. ಏನಂತಂದ್ರೆ, ಎಲ್ಲಾ ಕಾರ್ಮಿಕರು ಅತಿಯಾಗಿ ನಿಜವಾದ ಕಾರ್ಮಿಕರು ಯಾರೆಲ್ಲ ಇದ್ದೀರಾ ಅದರ ಸದುಪಯೋಗ ನೀವೆಲ್ಲ ಪಡ್ಕೋಬೇಕಂತೇಳಿ ನಾನು ಒಬ್ಬನೇ ಅಲ್ಲ, ನಮ್ಮ ಪದಾಧಿಕಾರಿಗಳು ಎಲ್ಲ, ನಮ್ಮ ಕಮಿಟಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಮತ್ತೆ ಎಲ್ಲ ಪ್ರತಿಯೊಬ್ರು ಎಲ್ಲ ರೈತರೆಲ್ಲ ತಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಿಜವಾದ ಕಾರ್ಮಿಕರು ಇವತ್ತು ನಮಗೆ ಬೇಕಾಗಿದೆ. ಇವತ್ತು ಕೆಲಸ ಮಾಡದೇ ಇರೋಂತ ಕಾರ್ಮಿಕರು ತುಂಬಾ ಇದ್ದಾರೆ ಹೊರಗಡೆ. ಅವರಿಗೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ಇವತ್ತು ನಮ್ಮ ಜಯಶಾಂತ ಕಟ್ಟಡ ಕಾರ್ಮಿಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಇವತ್ತು ತಮಗೆ ಸೇವೆ ಮಾಡುವ ಮುಖಾಂತರ ತಮಗೆ ಒಂದು ನಿಜವಾದ ಕಾರ್ಮಿಕರಿಗೆ ನ್ಯಾಯ ದೊರಕಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಅಂತ ಹೇಳಕ್ ಈ ಮುಖಾಂತರ ಮಾಡ್ತಾರೆ ಅನ್ನಕ್ಕೆ ನಾನು ಭರವಸೆ ಕೊಡಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಂಘದಲ್ಲಿ ಎಲ್ಲ ಪ್ರತಿಯೊಂದು ವಿಚಾರಧಾರೆಗಳನ್ನ ತಿಳ್ಕೊಂಡಿರೋ ಅಂತ ಪದಾಧಿಕಾರಿಗಳಿದ್ದಾರೆ ಹಾಗೂ ಸದಸ್ಯರಿದ್ದಾರೆ, ಅರ್ಥ ಮಾಡ್ಕೊಂತಾರೆ. ಏನಕ್ಕಂದ್ರೆ ಯಾವುದೇ ರೀತಿಯಾದ ಆಡಂಬರ ಇಲ್ಲ, ಯಾವುದೇ ಒಂದು ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಾದ ಹಾಗೆ ಹೀಗೆ ಅನ್ನೋ ಏನೂ ಇಲ್ಲ. ಎಲ್ಲರೂ ಶಾಂತ ರೀತಿಯಲ್ಲಿ ಅವರಿಗೆ ಸಹಬಾಳ್ವೆಯಿಂದ, ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗೂ ಅವ್ರೇನ್ ತಾಳ್ಮೆಯಿಂದ ಇದ್ದಾರಲ್ಲ ಅದನ್ನೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಇವತ್ತು ಸತತವಾಗಿ 1-2 ಗಂಟೆಗಳ ಕಾಲ ಏನು ಶಾಂತ ರೀತಿಯಿಂದ ತಾವೆಲ್ಲರೂ ಈ ಒಂದು ಅಲಂಕರಿಸಿದ್ರ ಸಭೆಯಲ್ಲಿ ನೀವು ಕೂತಿದ್ದೀರಾ, ಇಲ್ಲೇ ಗೊತ್ತಾಗುತ್ತೆ ನಮ್ಮ ಕಾರ್ಮಿಕರು ಎಷ್ಟು ಶಾಂತಿಯತೆ ಇದ್ದಾರೆ ಅಂತೇಳಿ. ಹಾಗಾಗಿ ನಾನು ಮತ್ತೊಂದ್ಸರಿ ತಮಗೆ ನಾನು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ನಾವು ಶಾಂತಿಯತೆಯಿಂದ ಇರೋಣ. ಮುಂದಿನ ದಿನಮಾನದಲ್ಲಿ ನಿಜವಾದ ಕಾರ್ಮಿಕರಿಗೆ ನಾವು ಹುಡುಕಾಡಿ ಅವರಿಗೆ ಸೌಕರ್ಯ ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ನಮ್ಮ ವೇದಿಕೆ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ಭರವಸೆ ಕೊಡಕ್ ಇಷ್ಟಪಡ್ತೀನಿ ಎಲ್ಲ ನನ್ನ ಪದಾಧಿಕಾರಿಗಳು ಸದಸ್ಯರ ಸಮ್ಮುಖದಲ್ಲಿ.